ಕೆಲವೊಂದು ಆಟಗಾರರು RCB ತಂಡವನ್ನ ಬಿಟ್ಟು ಹೋದ್ರು ಅಥವಾ ಬೇರೆ ತಂಡಕ್ಕೆ ಖರೀದಿ ಆದರೂ ಕೂಡ ಅವರು ಈಗಲೂ ಕೂಡ RCBಯ ಮನೆಮಗನಂತೆ ಇದ್ದಾರೆ. ಆ ಆಟಗಾರರಲ್ಲಿ ಚಾಹಲ್ ಕೂಡ ಒಬ್ಬರು. ಚಾಹಲ್ ಬೆಂಗಳೂರಿನಲ್ಲಿ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಭಿಮಾನಿಗಳಿಗೆ ಅಷ್ಟು ಇಷ್ಟವಾಗಿದ್ರು. ಅವರನ್ನ ಬಿಟ್ಟುಕೊಟ್ಟಾಗ ಅಭಿಮಾನಿಗಳು ಅಷ್ಟೇ ಬೇಸರಗೊಂಡಿದ್ರು. ಈ ಬಾರಿ ಆಕ್ಷನ್ನಲ್ಲಿ ಮತ್ತೊಮ್ಮೆ ಚಾಹಲ್ರನ್ನ RCB ತಂಡ ಖರೀದಿ ಮಾಡುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ RCB ಅಭಿಮಾನಿಗಳು ಇದ್ರು. ಆದರೆ ಆಕ್ಷನ್ನಲ್ಲಿ ಆ ಆಸೆ ಈಡೇರೋದಿಲ್ಲ. RCB ಚಾಹಲ್ರನ್ನ ಖರೀದಿ ಮಾಡುವಲ್ಲಿ ವಿಫಲವಾಗುತ್ತೆ. ಆದರೆ ಈಗ ರಿಲೀಸ್ ಆಗಿರುವಂಥ RCBಯ ಟಾರ್ಗೆಟ್ ಲಿಸ್ಟ್ನಲ್ಲಿ ಆಕ್ಷನ್ಗೆ ಸಂದರ್ಭದಲ್ಲಿ ಯಾರೆಲ್ಲ ಆಟಗಾರರು ಬೇಕು ಅಂತ ಟಾರ್ಗೆಟ್ ಮಾಡಿ ಲಿಸ್ಟ್ ಮಾಡ್ತಾರಲ್ಲ, ಆ ಲಿಸ್ಟ್ನಲ್ಲಿ ಚಾಹಲ್ ಹೆಸರಿರೋದು ಗೊತ್ತಾಗಿದೆ. ಚಾಹಲ್ ಅವರನ್ನ ಟಾರ್ಗೆಟ್ ಲಿಸ್ಟ್ನಲ್ಲಿ RCB ಮ್ಯಾನೇಜ್ಮೆಂಟ್ ಇಟ್ಕೊಂಡಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಅವರನ್ನ ಖರೀದಿ ಮಾಡೋದಕ್ಕಾಗೋದಿಲ್ಲ ಅಥವಾ RCB ಅಂದುಕೊಂಡಂಥ ರೇಟ್ಗೆ ಚಾಹಲ್ ಸಿಗೋದಿಲ್ಲ. ಹೀಗಾಗಿ ಚಾಹಲನ್ನ ಕೈ ಬಿಡಬೇಕಾದಂಥ ಪರಿಸ್ಥಿತಿ RCB ಮ್ಯಾನೇಜ್ಮೆಂಟ್ಗೆ ಬಂತು. ಆದರೆ ಟಾರ್ಗೆಟ್ ಲಿಸ್ಟ್ನಲ್ಲಂತೂ ಪಕ್ಕಾ ಚಾಹಲ್ ಇದ್ರು ಅನ್ನೋದು ಈ ಲಿಸ್ಟ್ ನೋಡಿದಾಗ ಗೊತ್ತಾಗಿದೆ. ಅದರಲ್ಲೂ ಈ ಲಿಸ್ಟ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಸಂಗತಿ ಏನಂದ್ರೆ ವೆಂಕಟೇಶ್ ಅಯ್ಯರ್ ಅವರಿಗೆ ತುಂಬಾನೇ ಪ್ರಾಮುಖ್ಯತೆ ನೀಡಲಾಗಿತ್ತು. ಅದೇನಿರಲಿ, ಚಾಹಲ್ ಅವರನ್ನ RCB ತಂಡ ಖರೀದಿ ಮಾಡಬೇಕಿತ್ತಾ? ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.